ಸ್ಪಂದನ ಇದರಲ್ಲಿ ಆಫೀಸ್ನಲ್ಲಿ ಮಾರ್ಚ್ 2ರಿಂದ ಏಪ್ರಿಲ್ 10ರವರೆಗೆ ಅಂದ್ರೆ ನೋಂದಣಿ ಮಾಡೋ ಮುಂದೆ ನಾವು ಪ್ರಿಪರೇಷನ್ ಆಗಿ ಬರುತ್ತಾ ಎಷ್ಟು ಜನ ಓದುವರು ಜೋಡಿ ಆಗ್ತಾರೆ ಎಂಬುದ್ರ ಮೇಲೆ ಇದಾಗುತ್ತಲ್ಲ, ಅದನ್ನ ನಮ್ಮ ಅಲ್ಲಿ ಆಫೀಸಲ್ಲಿ PA ಇರ್ತಾರೆ ಅನ್ಮೇಶ್ ಅಂತಂದು, ಅವ್ರ ಹತ್ರ ಬಂದು ಎಲ್ಲ ಡಾಕ್ಯುಮೆಂಟ್ಸ್ ಇವೆಲ್ಲ ಏನು ಕೊಟ್ಟಿದ್ದೀವಲ್ಲ ಅವನ್ನೆಲ್ಲ ತಂದು ಅಲ್ಲಿ ಕೊಟ್ಟರೆ ನೋಂದಣಿ ಆಗುತ್ತೆ. ತಾವೆಲ್ಲರೂ ಈ ನಿಮ್ಮ ಮುಖಾಂತರ ರಿಕ್ವೆಸ್ಟ್ ಏನಂದ್ರೆ ಎಲ್ಲ ನಮ್ಮ ಸಿಂಧನೂರು ತಾಲೂಕಿನ ಜೊತೆಗೆ ಯಾರನ್ನ ಇರ್ಬೋದು, ಬೇರೆ ಪಕ್ಕದ ತಾಲೂಕಿನವ್ರು ಇರ್ಬೋದು, ಯಾರಾದ್ರೂ ಈ ಒಂದು ಸೌಲಭ್ಯವನ್ನು ಪಡೆದುಕೊಂಡು ತಮ್ಮ ಆರ್ಥಿಕವಾಗಿ ತೊಂದರೆ ಆಗುತ್ತೆ. 1,00,000 ಲಕ್ಷ ಅಂತ ಕನಿಷ್ಠ ಬೇಕು. ಎಂತ ಮದುವೆ ಮಾಡ್ತೀವಿ ಅಂತಂದ್ರು ಅವರಿಗೆಲ್ಲ ಹೆಲ್ಪ್ ಆಗಲಿ ಎಂಬ ದೃಷ್ಟಿಯಿಂದ ಬಸವನಗೌಡ ಫೌಂಡೇಶನ್ ಕಡೆಯಿಂದ ಇದು ಹಮ್ಮಿಕೊಂಡಿದ್ದಾರೆ. ತಾವೆಲ್ಲರೂ ಇದ್ರ ಜೊತೆಗೆ ನೀವು ಸಪೋರ್ಟ್ ಮಾಡಿದ್ರೆ ಇನ್ನು ಹೆಚ್ಚಿನ ಜನ ಅಂದ್ರೆ ವಧುವರರು ಸೇರ್ತಾರೆ, ಎಲ್ಲರಿಗೂ ಅನುಕೂಲ ಆಗ್ತಂತಂದು ನಿಮ್ಮೆಲ್ಲರ ಮುಖಾಂತರ ಬಸವನಗೌಡ ಬಾದರ್ಲಿ ಫೌಂಡೇಶನ್ ವತಿಯಿಂದ ಪ್ರಮುಖ 2 ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸಿಂಧನೂರು ಸಂಭ್ರಮ, ಅದರ ಅಡಿಯಲ್ಲಿ ಶ್ರೀ ಬಸವನಗೌಡ ಬಾದರ್ಲಿ ಅವರು ವಿಧಾನ ಪರಿಷತ್ನ ಶಾಸಕರಾಗಿ 1 ವರ್ಷ ಪೂರ್ಣಗೊಳಿಸಿದ ಈ ಅವಧಿಯಲ್ಲಿ ಕೈಗೊಂಡ ಸಾಧನೆಯ ಕೈಪಿಡಿ ಅನಾವರಣ ಕಾರ್ಯಕ್ರಮ ಮತ್ತು ಸಿಂಧನೂರು ತಾಲೂಕಿನ ಎಲ್ಲ ವರ್ಗ ಜಾತಿ ಜನಾಂಗದವರಿಗೆ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ, ಇವೆರಡು ಕಾರ್ಯಕ್ರಮವನ್ನು 2026 ಮೇ 3ರಂದು ಹಮ್ಮಿಕೊಳ್ಳಲಾಗಿದೆ. ಸದರಿ ಕಾರ್ಯಕ್ರಮಗಳು ಸಿಂಧನೂರಿನ ತಾಲೂಕಾ ಕ್ರೀಡಾಂಗಣ ಕುಷ್ಟಗಿ ರಸ್ತೆ ಸಿಂಧನೂರಿನಲ್ಲಿ ಆಯೋಜಿಸಲಾಗಿದೆ. ಮಾಧ್ಯಮದ ಸ್ನೇಹಿತರೆ, ತಮಗೆಲ್ಲ ತಿಳಿದಿರುವ ಹಾಗೆ ಫೌಂಡೇಶನ್ ದಶಕಗಳ ಕಾಲ ಹಲವಾರು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ತಾಲೂಕಿನ ಜನತೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿರತಕ್ಕಂಥದ್ದು. ಯುವಕರಿಗಾಗಿ ಉದ್ಯೋಗ ಮೇಳ ಇರ್ಬೋದು, ತಾಲೂಕಿನ ಸಮಸ್ತ ಜನರಿಗಾಗಿ ಆರೋಗ್ಯ ಮೇಳ ಆಗಿರ್ಬೋದು, ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಳ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, ವಿಶೇಷವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಇವತ್ತು ರಕ್ತ ಭಂಡಾರದ ಕಾರ್ಯಕ್ರಮ, ರಕ್ತ ಭಂಡಾರದ ಒಂದು ಸೇವೆ ಆಗಿರಬಹುದು, ಕೊರೋನಾ ಸಂದರ್ಭದಲ್ಲಿ ಸಮಸ್ತ ಜನರಿಗೆ ತಿಳಿದಿರುವಂಥ ರೀತಿಯಲ್ಲಿ